ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. 4 ದಿನದಲ್ಲಿ 4 kg ತೂಕ ಇಳಿಸ್ಕೊಂಡಿದ್ದಾರೆ, ಅದು 50ನೇ ವಯಸ್ಸಿನಲ್ಲಿ. ಇದು ಸಾಧ್ಯನಾ ಮೇಡಮ್? ಹೇಗೆ ಸಾಧ್ಯ ಅಂತ ಕೇಳ್ತೀರಾ? 100% ಸಾಧ್ಯ. ಅದು ಹೇಗೆ ಅಂತ ಫುಲ್ ಡೀಟೇಲ್ಸ್ ತಿಳ್ಕೊಂಬರೋಕ್ಕೂ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರೋ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ನೀವು ಹೆಲ್ತಿಯಾಗಿ ಫ್ಯಾಟ್ ಲಾಸ್ ಮಾಡ್ಕೊಬಹುದು, ಅದು ತಿಂತ ಗೈಸ್ 4 ದಿನದಲ್ಲಿ 4 kg ತೂಕನ ಇಳಿಸ್ಕೊಂಡಿದ್ದಾರೆ. ಹೇಗೆ ಇಳಿಸ್ಕೊಂಡ್ರು ಅಂತ ಅವ್ರ ಬಾಯಿಂದನೇ ಫಸ್ಟ್ ಕೇಳ್ಕೊಂಬರೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಗಿದ್ದೀರಾ ಮೇಡಮ್? ನಾನು ಹ್ಯಾಪಿ ಆಗಿದ್ದೀನಿ ಮೇಡಮ್, ಒಂಥರ ಹೇಳ್ಬೇಕು ಅಂದ್ರೆ. ಹೇಳಿಪ್ಪ, ನಿಮ್ಮ ಹೆಲ್ತ್ ಬಗ್ಗೆ, ಹೆಲ್ತ್ ಚೇಂಜಸ್ ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ರಿ ನನ್ನ ಜೊತೆ. ಮೇಡಮ್ ನಂದು ಫಸ್ಟ್ 72 kg ಇದೆ ಮೇಡಮ್, ಕರೆಕ್ಟ್ ಆಗಿ. ಓಕೆ. ಆಮೇಲೆ ಇವಾಗ ನಾನು ಈಗ 26 ಫಸ್ಟ್ ನನ್ಗೆ ನಾನು 22ನೇ ತಾರೀಕು ಇನ್ಸ್ಟಿಟ್ಯೂಟ್ ಹೋಗ್ಬಿಟ್ಟು ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ಇದನ್ನ ಚೆಕ್ ಮಾಡಿಸ್ಕೊಂಡ್ ಬಂದ್ವಿ. ನಂದು ಅದೇ ನಮ್ ಡಾಕ್ಟ್ರು ಹೆಲ್ತ್, ನಾನು ನಮ್ಮ ಹಸ್ಬೆಂಡ್ ತೀರೋದ್ಮೇಲೆ 3 ವರ್ಷದಿಂದ ನಾನು ಆ ಕಡೆ ಹಾಸ್ಪಿಟಲ್ ಕಡೆ ಹೋಗಿರ್ಲಿಲ್ಲ. ಆಮೇಲೆ ಯಾಕೋ ಈ ಸಡನ್ ಈ ಕಾಲು ನಂಗೆ ಊದಿದೆ ಅಂತಾನೂ ಗೊತ್ತಿಲ್ಲ ಮೇಡಮ್. ನಾನು ಒಂದ್ 4 ಗಂಟೆ ಅಷ್ಟೊತ್ತಿಗೆ ಜೊತೆ ಯಾಕೋ ನಂಗೆ ಇಲ್ಲಿ ಕಾಲು ತುಂಬಾ ನೋವ್ತಾ ಇದೆ ಅಂತಂದೆ. ಅಮ್ಮ ಕಾಲು ಊದ್ಬಿಟ್ಟಿದೆ ಅಮ್ಮ, ಇದೇನ್ ನಿಂಗೆ ಗೊತ್ತಾಗೋದಿಲ್ವಾ ಅಂತಂದ್ಲು. ಇಲ್ಲ ಜೊತೆ ನನ್ಗೇನೋ ಗೊತ್ತಾಗ್ತಿಲ್ಲ, ಒಟ್ಟಲ್ಲಿ ಕಾಲ್ ನೋವು ಅಂತ. ಮತ್ ನಮ್ಗೆ ಲೋಕಲ್ ಅಲ್ಲಿ ಅಬ್ಬಿಗರ್ಲಿ ಡಾಕ್ಟರ್ ಹತ್ರಕ್ ಹೋಗಿದ್ದಕ್ಕೆ ಅವ್ರು ಅದೇನೋ ಇದ್ರದ್ದು ಅದೇ ಹಸಿರು ನರ ತರ ಏನಾದ್ರು ಇರ್ಬೋದೇನೋ, ಹೆಂಗನಾಗ್ಲಿ ನೀವು ಇನ್ಸ್ಟಿಟ್ಯೂಟ್ ಅಲ್ಲಿ ಫ್ರೀ ಇದೆಯಲ್ಲ, ಹೋಗಿ ಚೆಕ್ ಮಾಡ್ಸ್ಕೊಂಡ್ ಬನ್ನಿ ಅಂತ ಅವ್ರು ಒಂದ್ ಲೆಟರ್ ಬರ್ಕೊಟ್ರು. ನಾವ್ ಅಲ್ಲಿ ಹೋದ ತಕ್ಷಣ ಅವ್ರು ಇದ್ಕೊಂಡು ಇಲ್ಲ ಇದು ಕಾಲ್ ಊದಿದೆ ಅದು ಅನ್ಬಿಟ್ಟು ಕ್ಯಾಲ್ಸಿಯಂ ಡಿ ಇದೇನೋ ಡಿ ಅದೇನಕ್ಕೋ ಅನ್ಬಿಟ್ಟು ಒಂದ್ ಇಂಜೆಕ್ಷನ್ 3 ದಿನ ಬಂದೆ ಅಂತ ಇಂಜೆಕ್ಷನ್ ಹಾಕಿದ್ರು. ಆಮೇಲೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಮಾಡ್ಕೊಟ್ರು. ಆಮೇಲೆ ನನಗೆ ತಿರ್ಗಾ ಇದ್ರ ಶುಗರ್ ಚೆಕ್ ಮಾಡ್ಸಿದಿಕ್ಕೆ ಅವತ್ತೇನಾಗಿದೆ, ವೇರಿಯೇಷನ್ ಆಗಿದೆ ಮೇಡಮ್. ಫಸ್ಟ್ ಬೆಳಗ್ಗೆ ಒಂದು ಬಂತು, ಮಧ್ಯಾಹ್ನ ಅದೇ ತಿಂಡಿ ಆದ್ಮೇಲೆ ಒಂಥರ ವೇರಿಯೇಷನ್ ಬಂತು. ಅದಕ್ಕೆ ಅವ್ರು 2 ದಿವಸ ಬಿಟ್ಟು ಬಂದ್ರಿ ಅಂತಂದ್ರು. ಆಮೇಲೆ ಸಡನ್ ಆಗಿ ಸಾಯಂಕಾಲಕ್ಕೆ ಏನಲ್ಲ ನಮ್ ಜ್ಯೋತಿ, ಅಮ್ಮ ನೀನು ಫುಡ್ ಡಯಟ್ ಮಾಡ್ಕೊಡ್ತೀನಿ ಮಾಡ್ಕೊಳಮ್ಮ ಅಂದ್ಲು. ಅದಕ್ಕೆ ನಾನು 2 ದಿವಸ ಅದೇ ನೀವು ಕೊಡೋದಕ್ಕಿಂತ ಮುಂಚೆ ನಾನೇನ್ ಮಾಡ್ತಾ ಇದ್ದೆ ಮೇಡಮ್, ಮುದ್ದೆ, ನನ್ಗೆ ಅನ್ನ ತಿನ್ಬಿಟ್ರೆ ಶುಗರ್ ಬಂದ್ಬಿಡ್ತೇನೋ ಅಂತ. ನೀವು ಕೊಡೋ ಐಟಮ್ಸ್ ಎಲ್ಲ ನಂಗೆ ಪ್ರಪಂಚದಲ್ಲಿ ಇದೆ ಅಂತ ಗೊತ್ತಿಲ್ಲ, ನನಗೆ ಗೊತ್ತು ನಾವ್ ತಿನ್ಬೋದೇನೋ ಗೊತ್ತಿಲ್ಲ. ನಾನು ಯಾರನ್ನ ಬೇರೆಯವ್ರು ಬಂದ್ರೆ ಇವೆಲ್ಲ ಮಾಡ್ಕೊಡ್ತಿದ್ದೆ, ಬಟ್ ನನಗೆ ಅಂತಿಲ್ಲ. ನಾನು ಹಾಗಲಕಾಯಿ ತರೋದು, ರೊಟ್ಟಿ ಮಾಡ್ಕೊಳ್ಳೋದು, ಮುದ್ದೆ, 3 ಮೇಡಮ್ ಭಯ ನನ್ಗೆ. ಆಮೇಲೆ ಸಕ್ಕರೆ ಕಾಫಿ ಕುಡಿಯೋದು ಈ ತರನೇ ಬಂದೆ. ಆಮೇಲೆ ನಮ್ಮ ಮಗಳು ಬೈದ್ಲು, ಇಲ್ಲ ನಾನು ಮೇಡಮ್ ನಾನು ಫೋನ್ ಮಾಡಿದೀನಿ, ನೀನು ಡಯಟ್ ಮಾಡು ಅಂತ ಅಂದ್ಲು. ಫಸ್ಟ್ ದಿನ ಡಯಟ್ ಸ್ಟ್ರಿಕ್ಟ್ ಆಗಿ ಮಾಡಿದೆ ಮೇಡಮ್. ಏನಕ್ಕಪ್ಪ ಸುಮ್ನೆ ಮಾಡ್ಬೇಕು ಅನ್ಬಿಟ್ಟು ಫಸ್ಟ್ ಅದೇ ಕಾಫಿ ತುಂಬಾ 24x7 ಕಾಫಿ ಕುಡಿಯೋದು, ಚೆನ್ನಾಗಿ ಚಿತ್ರಾನ್ನ ಉಪ್ಪಿಟ್ಟೆಲ್ಲ ಜಾಸ್ತಿನೇ ತಿನ್ಬಿಡೋದು. ನನ್ ಮಗಳಿಗೆಲ್ಲ ಕರೆಕ್ಟ್ ಆಗಿ ನಿಮ್ದು ಡಯಟ್ ನಾನು ಕಳಿಸ್ತಾ ಇದ್ದೆ, ನಾನ್ ತಿಂತಿರ್ಲಿಲ್ಲ ಮೇಡಮ್. ನಾನೇನೋ ರೈಸ್ ಐಟಮ್ಸ್ ಮಾಡ್ಕೊಂಡ್ಬಿಡೋದು, ಮಧ್ಯಾಹ್ನ ಅದೇ ತಿನ್ಕೊಂಡು ಸುಮ್ನೆ ಆಗ್ತಿದ್ದೆ. ಮಿಕ್ಕಿದ್ರೆ ರಾತ್ರಿಗೂ ಅಡ್ಜಸ್ಟ್ಮೆಂಟ್, ಸುಮ್ನೆ ಆ ತರ ಲೈಫ್ ಇತ್ತು ಮೇಡಮ್. ಆಮೇಲೆ ನಿಮ್ದು ಡಯಟ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಖುಷಿ ಆಯ್ತು, ಸ್ಟಾರ್ಟ್ ಮಾಡ್ದೆ. ಅವಾಗಿಂದ ಸ್ಟ್ರಿಕ್ಟ್ ಆಗಿ ಮಾಡಕ್ ಶುರು ಮಾಡ್ದೆ. ಎಡಗಾಲ್ ಅಂತೂ ಮೇಡಮ್ ಒಂಥರ ಹೂವ ತರ ಆಗೋಯ್ತು ಮೇಡಮ್, ಸಿಕ್ಕಾಪಟ್ಟೆ. ಅಂದ್ರೆ ಒಂದ್ ಹೆಜ್ಜೆ 13 ಮೆಟ್ಲಿದಾವ್ ನಮ್ಮ ಮೇಲ್ಗಡೆ ಹೋಗಕ್ಕೆ. ಸ್ಟೇರ್ ಕೇಸ್ಗೆ ಬಟ್ಟೆ ಎತ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ, ಎರಡೆಡೆ ಎತ್ಕೊಂಡು ಹೋಗ್ತಿದ್ದೆ. ಇವಾಗ ಏನಿಲ್ಲ ಮೇಡಮ್, ಎಡಗಾಲ್ ಫುಲ್ ರಿಕವರ್ ಆಗೋಗ್ಬಿಡ್ತು. ಈಗ ಒಂದ್ ಸ್ವಲ್ಪ ಬಲಗಾಲ್ ಸ್ವಲ್ಪ ಹಂಗ್ ನೋತಾ ಇದೆ. ಇರೋದ್ರಲ್ಲಿ ಫಸ್ಟ್ ಎಲ್ಲ ವಜ್ರಾಸನ ಹಾಕಕ್ ಕುತ್ಕೊಂಡು ನನ್ಗೆ ಯೋಗ ಮಾಡಕ್ ಆಗ್ತಿರ್ಲಿಲ್ಲ ಮೇಡಮ್. ನಾನ್ ಮಾತ್ರ ಚಕಮಟ್ಲು ಹಾಕೋಣದು, ಸುಮ್ನೆ ಕುತ್ಕೊಳೋದು. ಇನ್ ಬೇರೆಯವರೆಲ್ಲ ವಜ್ರಾಸನದಲ್ಲಿ ಕುತ್ಕೊಳ್ಳೋರು. ನನ್ಗೆ ಹಂಗ ಅನ್ಸೋದು, ನನ್ಗಿಂತ ನೋಡಿ ಚಿಕ್ಕವರು ದೊಡ್ಡವರೆಲ್ಲ ಹಾಕಂತಾರೆ, ನಾನು ರೂಢಿ ಮಾಡ್ಕೋಬೇಕು ಅನ್ಕೊಂಡೆ. ಬಟ್ ನನ್ಗೆ ಇವಾಗ ಒಂದ್ ಸ್ವಲ್ಪ ಬಲ್ಗಾಲ ಒಂಚೂರು ಬಿಟ್ರೆ ಏನ್ ಮಾಮೂಲಿ ಏನಿಲ್ಲ ಮೇಡಮ್, ಆರಾಮಾಗಿ ವಜ್ರಾಸನ ಹಾಕೊಂತ ಇದೀನಿ. ಆಮೇಲೆ ಬಾಡಿ ಇವಾಗ ನನ್ಗೆ 68.3 ಇದೀನಿ ಮೇಡಮ್. ಆಮೇಲೆ ಡಯಟ್ ಸ್ಟಾರ್ಟ್ ಮಾಡ್ದಾಗಿಂದ ಮನೆ ಕಡೆಯಲ್ಲಿ ಮನೆಯಲ್ಲಿ ಏನೇನು ಐಟಮ್ಸ್ ಇದಾವೆ ಮುಂಚೆ ಗೊತ್ತು. ಎಲ್ಲ ನೆಂಟ್ರು ಬಂದ್ರೆ ಒಂದ್ 20 ಜನ ಬಂದು ನಾನು ಅಡಿಗೆ ಮಾಡೋಷ್ಟು ಇವಾಗ ಕೆಪಾಸಿಟಿ ಇದೆ. ಆದ್ರೆ ಏನ್ ಗೊತ್ತಾ, ಲೇಜಿನೆಸ್ ಮೇಡಮ್. ಅಯ್ಯ ಮಾಡ್ದಾಯ್ತು ಬಿಡು, ಜ್ಯೋತಿ ಬರೋಷ್ಟೊತ್ತು 6:15 ಮಾಡಿದ್ರಾಯ್ತು ಬಿಡು, ಹಿಂಗೆ ಪೂಜೆ ಆತರ ಅಷ್ಟೇ. ಏನ್ ಸಿಂಪಲ್ ಆಗಿ ಮಾಡ್ಕೊಳೋದು. ಇವಾಗ ಅವಳಿಗೆ ಮಾತ್ರ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಎಲ್ಲ ಮಾಡ್ಕೊಡ್ತಿದ್ದೆ ಮೇಡಮ್. ನನ್ಗೆ ಅಂದ್ರೆ ಬರ್ತಿರ್ಲಿಲ್ಲ, ಒಂಥರ ಇಂಟ್ರೆಸ್ಟೇ ಇರ್ತಿರ್ಲಿಲ್ಲ. ಇವಾಗ ಉಲ್ಟಾ ಆಗೋಗ್ಬಿಟ್ಟಿದೆ ಮೇಡಮ್. ಎಷ್ಟು ವರ್ಷನಪ್ಪ ಇವಾಗ ನಿಮ್ಗೆ? ನನಗೆ 50 years ಮೇಡಮ್. 50 years ಅಲ್ಲಿ ಎಷ್ಟು ದಿನದಲ್ಲಿ ಎಷ್ಟು ತೂಕ ಕಡಿಮೆ ಮಾಡ್ಕೊಂಡಿದ್ದೀರಾ?
ಇವಾಗ ಮೇಡಮ್ ನನ್ಗೆ 26ನೇ ತಾರೀಕಿಂದ ಹಾ ಈಗ 26, 27, 28, 31ಕ್ಕೆ 4 ಕೆಜಿ ತೂಕ ಕಮ್ಮಿ ಆಗಿದ್ದೀನಿ ಮೇಡಮ್ ನಾನು. 4 ದಿನಕ್ಕೆ 4 ಕೆಜಿನ? ಹ್ಞೂ ಮೇಡಮ್. ನನಗೆ ಹೇಳದ್ನೆ ನಾನು ಎಷ್ಟು ಗೊತ್ತಾ, ನಾನು ಒಂದ್ ಸ್ವಲ್ಪ ಇದು ರಾ ಫುಡ್ ತಿನ್ನೋದು, ಒಂದ್ ಚಪಾತಿ ತಿನ್ನೋದು, ಬೆಳಗ್ಗೆ ಸಾಯಂಕಾಲ ತನಕ ಬರೇ ರಾ ಫುಡ್ ತಿಂತಾ ಇದ್ದೆ ಮೇಡಮ್. ನಾನು SSY ಕ್ಲಾಸ್ಗೆಲ್ಲ ಹೋಗ್ಬೇಕಾದ್ರೆ ಹ್ಮ್ ಏನು ನಾನು ಇಲ್ಲಿಂದ ಕ್ಲಾಸ್ಗೆ ಅಂತ ನಾನು, ನಮ್ಮ ಮನೆಯವರು, ನನ್ನ ಮಗಳು ಯಾವಾಗ್ಲೂ ಹೋಗ್ತಾ ಇದ್ದಿದ್ದು. ಹ್ಮ್ ಹ್ಮ್ ವಾಲಂಟಿಯರ್ ಆಗು ಹೋಗ್ತಾ ಇದ್ವಿ. ಇಲ್ಲಿಂದ ಏನ್ ಹೋದ್ರು ನಾನು ಒಂದ್ ಅರ್ಧ ಕೆಜಿ 3/4 ಕೆಜಿ ಕಮ್ಮಿ. ಹ್ಮ್ ಅದ್ರಲ್ಲಿ ಮುಖ ಎಲ್ಲ ಒಂಥರ ಬಾಡೋದಂಗ್ ಆಗಿರೋದು. ಹ್ಮ್ ಹ್ಮ್ ಅಷ್ಟು ಬಿಟ್ರೆ ಬೇರೆ ಎಫೆಕ್ಟ್ ಏನು ಇಲ್ಲ. ಓಕೆ. ನಮ್ ಡಯಟ್ ಪ್ಲಾನ್ ಅಲ್ಲಿ ನಿಮ್ಗೆ 4 ದಿನದಲ್ಲಿ 4 ಕೆಜಿ ತೂಕ ಕಡಿಮೆ ಆಯ್ತಾ? ತೂಕ ಕಡಿಮೆ ಆಗಿದೆ. ಮತ್ ನನ್ಗೆ ನಿಜವಾಗ್ಲೂ ಮೇಡಮ್, ಇವಾಗ ನಾನು ನಿಜವಾಗ್ಲೂ ನಮ್ಗೆ IAS ನಲ್ಲಿ ನನ್ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ಓಕೆ. ನಾನೇನ್ ಮಾಡ್ದೆ, ನನ್ ಮಗಳಿಗೆ ಕೊಟ್ಬಿಟ್ರೆ ಹ್ಮ್ ಅವಳಿಗೆ ಲೈಫ್ ಚೆನ್ನಾಗಿರುತ್ತೆ. ಇವಾಗ ಅಂದ್ರೆ ಅವಳಿಗೆ ಟೆಂಪ್ರವರಿನೇ ಮೇಡಮ್ ಕೊಟ್ಟಿರೋದು. ಹ್ಮ್ ಹ್ಮ್ ಅವಳಿಗೆ ಅವಳಿಗೆ ಲೈಫ್ ಚೆನ್ನಾಗಿರುತ್ತೆ, ಅವಳೇ ಮಾಡ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ದೆ. ಹ್ಮ್ ಇವಾಗ ನಾನ್ ನಮ್ ಪ್ರೊಫೆಸರ್ ಮತ್ತೆ ಕಾಲ್ ಮಾಡ್ದೆ. ಹ್ಮ್ ಸರ್ ನನ್ಗೆ ಯಾಕೋ ತುಂಬಾ ಬೇಜಾರಾಗ್ತಾ ಇದೆ ಸರ್, ನಾನು ಕೆಲ್ಸಕ್ಕೆ ಬರ್ಬೇಕು, ಕೊಡ್ತೀರಾ ಅಂದ್ರು. ಹ್ಮ್ ನಾನು ಅವತ್ತು ಹೇಳ್ದೆ, ನೀನ್ ಯಾಕಮ್ಮ ಇದ್ ಮಾಡ್ದೆ ಅಂತಂದ್ರು. ಹ್ಮ್ ಇಲ್ಲ ಕೊಡ್ತೀನಿ ಕೆಲ್ಸ ಅಂದ್ರು. ನಾನು ಆದ್ರೆ ಮೇಡಮ್ ನೆಕ್ಸ್ಟ್ ಮಂತ್ ಇಂದ ಹೋಗೋಣ ಅನ್ನೋ ಸ್ಪಿರಿಟ್ ಬಂದ್ಬಿಟ್ಟಿದೆ ಮೇಡಮ್. ಓಕೆ, ವೆರಿ ಗುಡ್. ಆಮೇಲೆ ಮನೆಯಲ್ಲಿ ಅಷ್ಟೇ ಮೇಡಮ್, ಅಂದ್ರೆ ನಮ್ದು ತುಂಬಾ ನಂಗೆ ಏನು ಗೊತ್ತಾ, ನನ್ಗೆ ನೀವು ಹಿಂಗ್ ಹೇಳ್ತಾರೆ ಅನ್ಕೋಬೇಡಿ ಮೇಡಮ್. ನಮ್ಮ ಯಜಮಾನ್ರು ನನ್ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ರು. ನಾವೇನು ಒಂಥರ ಜಾಲಿಯಾಗಿದ್ವಲ್ಲ. ಎಲ್ಲ ಬಟ್ಟೆ ಎಲ್ಲಾನು ಅಷ್ಟೇ ಮೇಡಮ್, ರೇಷ್ಮೆ ಸೀರೆಗಳು ಅಷ್ಟೇ ಎಲ್ಲಾನು, ಏನು ಅಂದ್ರೆ ಎಲ್ಲ ಬಿಡು ಅವ್ರು ಸತ್ತೋಗ್ಬಿಟ್ಟಿದಾರಲ್ವಾ, ಏನಕ್ಕೆ ನನ್ಗೇನು ಅಂತ ಒಂಥರ ಯಾವ ಫಂಕ್ಷನ್ಗೆ ಹೋಗಕ್ಕೂ ಅಂತ ಇಂಟ್ರೆಸ್ಟ್ ಬರ್ತಾನೆ ಇಲ್ಲ. ಹ್ಮ್ ಈಗ ನಿಮ್ ಡಯಟ್ ಪ್ಲಾನ್ ಅಲ್ಲೇ ನಾನು ಹೋಗ್ತಾ ಇದ್ದೀನಿ. ಬಟ್ ನನ್ಗೇನು ತಿನ್ಬೇಕು ಅನ್ಸ್ತಾ ಇಲ್ಲ ಮೇಡಮ್ ಅಲ್ಲಿ. ಓಕೆ, ವೆರಿ ಗುಡ್. ಎಲ್ಲ ಹೊಟ್ಟೆ ತುಂಬಾ ತಿನ್ಕೊಂಡ್ ತಾನೇ 4 ದಿವಸದಲ್ಲಿ 4 ಕೆಜಿ ಕಡಿಮೆ ಮಾಡ್ಕೊಂಡ್ರಿ? 100% ಮೇಡಮ್. ನನಗೆ ಊಟ ಅಂದ್ರೆ ತುಂಬಾ ಪ್ರಾಣ ಮೇಡಮ್. ನಾನೇನಾದ್ರು ನಾವ್ ಗಂಡ ಹೆಂಡತಿ ಏನೋ ಜಗಳ ಆಡಿ ಮಲ್ಕೊಂಡ್ರುನು Okay. ಇನ್ನೊಂದ್ ಅರ್ಧ ಗಂಟೆ ಎದ್ಬಿಟ್ಟು, ಯಾಕೆ ನಾನ್ ಯಾಕೆ ತಿನ್ಬಾರ್ದು, ಬೇಕಾದ್ರೆ ಮಾಡಿರ್ತಿದ್ದೆ ಮೇಡಮ್, ಅಡ್ಗೆ ಮಾಡಿ ಇಟ್ಬಿಟ್ಟು ಹಾ. 2 ಪ್ಲೇಟ್ ಆ ಕಡೆಗೆ ಇಟ್ಬಿಡೋದು. ಸೈಲೆಂಟ್ ಆಗಿ ನಾನ್ ತಿನ್ಬಿಟ್ಟು ಮಲ್ಕೊಳ್ಳೋದು. ಇವಾಗ ನಾನ್ ಮಾತಾಡೋದಿಲ್ಲ ಅಂದ್ಬಿಟ್ಟು ನಾನ್ ತಿನ್ಬಿಟ್ಟು ನಾನ್ ಮಲಗ್ತಾ ಇರೋ ನೇಚರ್ ಮೇಡಮ್ ನನ್ಗೆ. ಅಯ್ಯೋ ಜ್ಯೋತಿ, ಇದೇನಮ್ಮಿ ಈ ತರ ತಿನ್ಬೇಕಲ್ವಾ ಅಂತಿದ್ದೆ. ಇಲ್ಲ ಮೇಡಮ್, ನಾನ್ ಬೇಕಾದ್ರೆ ನಾನು 100% ನಾನ್ ಬೇಕಾದ್ರೆ ನಮ್ಗೆ ಯಾರ್ಗನ ಕೇಳ್ರಿ, ನಮ್ ಮಗಳಿಗೆ ಕೇಳ್ರಿ, ಆಮೇಲೆ ನನ್ ಫ್ರೆಂಡ್ಸ್ ಸರ್ಕಲ್ಗೂ ಅಷ್ಟೇ ಮೇಡಮ್. ಓಕೆ. ಮಂಕಾಗಿರ್ತಿದ್ದೆ ಮೇಡಮ್ ನಾನು ಎಷ್ಟು ಸೀರಿಯಲ್ಗಳು ನೋಡೋದು, ಮಲ್ಕೊಳ್ಳೋದು, ಸೀರಿಯಲ್ ನೋಡೋದು, ಇವೆರಡು ಕೆಲಸ ಬಿಟ್ರೆ ಇನ್ನೇನು ಮಾಡ್ತಾ ಇರಲ್ಲ ಮೇಡಮ್. ಓಕೆ ಓಕೆ. ಇವಾಗ ಇಲ್ಲ ಮೇಡಮ್, ನಾನು ತುಂಬಾ ಚೆನ್ನಾಗಿದ್ದೀನಿ. ನನ್ಗೆ ಇವಾಗ ಮತ್ತೆ 15 ದಿವಸದ್ ನೀವು ಅದೇನೋ ಮತ್ತೆ ಏನಾನ ಮಾಡ್ಬೇಕಾ ಏನೋ, ನನ್ಗೆ ಸ್ವಲ್ಪ ವೆರಿ ಗುಡ್, ವೆರಿ ಗುಡ್ ಅಪ್ಪ. ನೀವ್ ಹ್ಯಾಪಿನಾ ನಮ್ ಡಯಟ್ ಇಂದ? ಸಂತೋಷನಾ ನಿಮ್ಗೆ? ಮೇಡಮ್ 200% ಮೇಡಮ್, 1000% ಬೇಕಾದ್ರೆ ನಾನು ಎಲ್ಲಿ ಬೇಕಾದ್ರೂ ನಾನೇ ಬೇಕಾದ್ರೆ ರೈಟಿಂಗ್ ಅಲ್ಲಿ ಬರ್ಕೊಡ್ತೀನಿ ಮೇಡಮ್. ಇವಾಗ ನಾನು ಈ ತರ ನಾನು ನಿದ್ದೆನೆ ಮಾಡಿಲ್ಲ ಮೇಡಮ್ 3 ವರ್ಷದಿಂದ ಹೇಳ್ಬೇಕು ಅಂದ್ರೆ. ನನ್ ಸಡನ್ ಆಗಿ ನಿದ್ದೆನೆ ಬರ್ತಿರ್ಲಿಲ್ಲ ಮೇಡಮ್. ಏನೋ ಒಂಥರ ಭಯ, ಏನಂತಾನೆ ಗೊತ್ತಿಲ್ವೋ, ನನ್ ಫುಡ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ಭಯ ಆಗ್ಬಿಡೋದು. ಇವಾಗ ನನ್ ಭಯ ಏನು ಇಲ್ಲ ಮೇಡಮ್, ಚೆನ್ನಾಗಿ ಆರಾಮಾಗಿ ನಿದ್ದೆ ಬರ್ತಾ ಇದೆ ಮೇಡಮ್. ವೆರಿ ಗುಡ್. ಒಂಥರ ರಿಲ್ಯಾಕ್ಸೇಷನ್ ತರ ಇರುತ್ತೆ ಮೇಡಮ್. ಬೆಳಗ್ಗೆ ಇದ್ದ ಯಪ್ಪ ಫ್ರೆಶ್ ಆಗಿ ಹಿಂಗೂ ಪ್ರಪಂಚ ಇದೆಯಾ ಅನ್ನೋ ತರ ಮುಂಚೆ ಹೆಂಗ್ ಬರ್ತಿತ್ತು ಹಂಗ್ ಬರ್ತಾ ಇದೆ ಮೇಡಮ್ ನಿದ್ದೆ. ವೆರಿ ಗುಡ್ ಅಪ್ಪ, ವೆರಿ ಗುಡ್. ಹ್ಯಾಪಿ ತಾನೆ ನೀವು? ದೇವ್ರನ್ನೇ ಚೆನ್ನಾಗಿ ಮೇಡಮ್. ಓಕೆ ಓಕೆ, ಬಾಯ್. ಹ್ಞೂ ಮೇಡಮ್. ಥ್ಯಾಂಕ್ ಯು ಮೇಡಮ್. ಗೈಸ್, ಕೇಳ್ಕೊಂಬಂದ್ವಿ ಅಲ್ವಾ? 50 ಏಜ್ ಆದರೂ ಕೂಡ ಶುಗರ್ ಇಟ್ಕೊಂಡು, ಕಾಲು ಪೇನ್ಸ್ ಇಟ್ಕೊಂಡು, ಅದು 4 ದಿನದಲ್ಲಿ 4 ಕೆಜಿ ತೂಕ ಇಳಿಸ್ಕೊಂಡು ಹೊಸ ಜೀವನ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾಲು ಕೂಡ ಹೂವು ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮೇಲೆ ಹತ್ತಿ ಅವರೇ ಎಲ್ಲ ಕೆಲಸನೂ ಮಾಡ್ಕೊಳ್ಳೋ ರೀತಿ ಆಗಿದೆ ಅಂತ. ತೂಕ ಇಳಿಸ್ಕೊಂಡು ಇಷ್ಟೆಲ್ಲ ಆರೋಗ್ಯವಾಗಿ ಆಗಬಹುದು ಕೇವಲ ನಾವು ತಿನ್ನೋ ಆಹಾರದಿಂದ. ನಮ್ಮ ದೇಹಕ್ಕೆ ಬೇಕಾಗಿರೋ ಆಹಾರನ ನಾವು ತಿಂದಾಗ ಎಲ್ಲ ದೇಹದಲ್ಲಿರೋ ನೋವುಗಳನ್ನೂ ಕಡಿಮೆ ಮಾಡ್ಕೋಬೋದು. ಹಾಗೆ ಫ್ಯಾಟ್ ಏನಿದೆ ಬಾಡಿಲಿ, ಎಷ್ಟೇ ಫ್ಯಾಟ್ ಇರಲಿ ಅದನ್ನೆಲ್ಲ ಲೀನ್ ಮಾಡಿಕೊಂಡು ಫಿಟ್ ಆಗಿಬಿಡ್ಬೋದು. ಇದಕ್ಕೆ ನೀವು ಮಾಡಬೇಕಾಗಿರೋದು ತಿನ್ನಬೇಕು ಅಷ್ಟೇ ಚೆನ್ನಾಗಿ. ಹೇಗೆ ತಿಂತ ತೂಕ ಕಡಿಮೆ ಮಾಡ್ಕೊಳ್ಳೋದು ಅಂದರೆ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಕೂಡ ಇನ್ಫಾರ್ಮೇಷನ್ನ ತಿಳ್ಕೊಂಡು ಹೆಲ್ತಿಯಾಗಿ ತಿಂತ ಫಿಟ್ಟಾಗಿ ಹ್ಯಾಪಿಯಾಗಿ. Thank you for watching guys. Love you all. Bye bye.